ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಇಂದಿನ ಕಥೆಯು ಮಹಾರಾಷ್ಟ್ರದ ಒಂದು ಜಿಲ್ಲೆಯಿಂದ ಆರಂಭವಾಗುತ್ತದೆ. ಆ ಜಿಲ್ಲೆಯ ಒಂದು ಸಣ್ಣ ನಗರದ ಕಾಲೋನಿಯಲ್ಲಿ ಈ ಆಘಾತಕಾರಿ ಘಟನೆ ನಡೆದಿತ್ತು. ಅದೇ ಕಾಲೋನಿಯಲ್ಲಿರುವ ಮನೆಯೊಂದರಲ್ಲಿ ಒಬ್ಬ ಮಹಿಳೆ ವಾಸಿಸುತ್ತಿದ್ದರು. ಅವರ ಹೆಸರು ಮೀರಾ. ಅವರು ವೃತ್ತಿಯಿಂದ ಶಾಲಾ ಶಿಕ್ಷಕಿಯಾಗಿದ್ದರು. ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ ಅವರು ಶಾಲೆಗೆ ಯಾವ್ದಾದ್ರು ವ್ಯವಹಾರ ಕೈ ಹಾಕೋದಾಗ್ಲಿ ಎಲ್ಲಾನು ನೋಡ್ತಿದ್ವಿ. ಬಟ್ ಯಾವ್ದೂ ಮುಂದುವರಿತಿರ್ಲಿಲ್ಲ. ಎಲ್ಲ ಅಲ್ಲಿಗೆ ಸ್ಟಾಪ್ ಆಗೋದು, ಎಲ್ಲ ನೋಡಿ ಸುಮ್ಮನಾಗ್ತಿದ್ವಿ. ಕಂಟಿನ್ಯೂಸ್ ಆಗಿ ಒಂದು ಒಳ್ಳೇದಾಗಿರೋದು ಅಂದ್ರೆ ಇಲ್ಲಿಗೆ ಬಂದ್ಮೇಲೆ. ನಾನು ಏನೇ ಕೇಳೋಕ್ಕಿಂತ ಮೊದಲು ಇಲ್ಲಿಗೆ ಬಂದಾಗಿಂದ ದೇವ್ರು ನಾನು ಕೇಳೋಕ್ಕಿಂತ ಮೊದಲೇ ಎಲ್ಲ ಕೊಟ್ಟಿದ್ದಾರೆ. ಫೇಸ್ಬುಕ್ ಅಲ್ಲಿ ನೋಡಿದೆ, ಬಂದೆ. ಅವಾಗಿಂತ ಈಗ ಹೆಲ್ತ್ ಎಷ್ಟೋ ಇಂಪ್ರೂವ್ ಆಗಿದೆ, ಪ್ರಾಬ್ಲಮ್ ಏನಿಲ್ಲ. ಈಗ ನಂಬ್ಕೊಂಡು ಬಂದಿರೋರ್ನಂತೂ ಕೈ ಬಿಡಲ್ಲ ಅನ್ನೋದು ನಂಗೂ ಒಂದು ನಂಬಿಕೆ ಇದೆ. ನಿಮ್ಮ ನಂಬಿಕೆಗೆ ಇಲ್ಲಿ ಮೋಸವಿಲ್ಲ. ನೀವು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದರೆ ಇಷ್ಟಪಟ್ಟವರು ನೆಮ್ಮದಿಯಾಗಲು ಸ್ತ್ರೀ ವಶೀಕರಣ, ಡೈವರ್ಸ್ ಪ್ರಾಬ್ಲಮ್, ಮದುವೆ, ಆರೋಗ್ಯ, ಸಂತಾನ, ಮಾಟಮಂತ್ರ ನಿವಾರಣೆ, ನಿಮ್ಮ ಜೀವನದ ಯಾವುದೇ ಗುಪ್ತ ಕಠಿಣ ಸಮಸ್ಯೆಗಳಿಗೆ ಎಷ್ಟೋ ಸಾವಿರಾರು ಕುಟುಂಬಗಳಿಗೆ ಪರಿಹಾರವನ್ನು ಮಾಡಿಕೊಟ್ಟಿರುತ್ತಾರೆ. ಗುರುಗಳಿಗೆ ಹಿಂದೆ ಕರೆ ಮಾಡಿ. ಮೊಬೈಲ್ ನಂಬರ್ 9611642526 ಹೋಗುತ್ತಿದ್ದರು. ಸಂಜೆ ಸುಮಾರು 4:15 ಗಂಟೆಯ ವೇಳೆಗೆ ಮೀರಾ ಅವರು ಮನೆಗೆ ಹಿಂತಿರುಗುತ್ತಿದ್ದರು. ಅವರು ಆ ಕಾಲೋನಿಯಲ್ಲಿ ಒಂದು ಸಣ್ಣ ಮನೆಯನ್ನು ಬಾಡಿಗೆಗೆ ಪಡೆದು ಒಬ್ಬರೇ ವಾಸಿಸುತ್ತಿದ್ದರು. ಮೀರಾ ಅವರ ಕುಟುಂಬದಲ್ಲಿ ಅವರಿಗೆ ಒಬ್ಬನೇ ಮಗನಿದ್ದನು. ಮಗನ ಹೆಸರು ಆರ್ಯನ್. ಆರ್ಯನ್ಗೆ ಸುಮಾರು 8 ವರ್ಷ ವಯಸ್ಸು. ಅವನು ತನ್ನ ಅಜ್ಜಿ ಸಾವಿತ್ರಮ್ಮ ಅವರ ಜೊತೆ ಊರಿನಲ್ಲಿ ವಾಸಿಸುತ್ತಿದ್ದನು. ಮೀರಾ ಅವರು ಕೆಲಸದ ನಿಮಿತ್ತ ಈ ಬಾಡಿಗೆ ಮನೆಯಲ್ಲಿ ಒಬ್ಬರೇ ಬದುಕು ನಡೆಸುತ್ತಿದ್ದರು. ಮೀರಾ ಅವರ ಪತಿ ಸುಮಾರು 5 ವರ್ಷಗಳ ಹಿಂದೆ ನಡೆದ ಕಾರು ಅಪಘಾತದಲ್ಲಿ ಮರಣ ಹೊಂದಿದ್ದರು. ಆ ಘಟನೆಯ ನಂತರ ಮೀರಾ ಅವರು ಸಂಪೂರ್ಣ ಒಂಟಿಯಾಗಿದ್ದರು. ಆದರೂ ಧೈರ್ಯದಿಂದ ಜೀವನದ ಜವಾಬ್ದಾರಿಯನ್ನು ಹೊತ್ತು ಕೆಲಸ ಮಾಡುತ್ತಿದ್ದರು. ಈ ಧೈರ್ಯವಂತ ಶಿಕ್ಷಕಿ ತಮ್ಮ ಕುಟುಂಬವನ್ನು ನಿಭಾಯಿಸುತ್ತಾ ಸಮಾಜದಲ್ಲಿ ಗೌರವದಿಂದ ಬದುಕುತ್ತಿದ್ದರು. ಕಾಲೋನಿಯ ಎಲ್ಲರಿಗೂ ಮೀರಾ ಎಂದರೆ ಬಹಳ ಇಷ್ಟ. ಏಕೆಂದರೆ ಅವರು ಅಲ್ಲಿನ ಬಡ ಮಕ್ಕಳಿಗೆ ಉಚಿತವಾಗಿ ಟ್ಯೂಷನ್ ಹೇಳಿಕೊಡುತ್ತಿದ್ದರು. ಮಕ್ಕಳಿಗೆ ಪ್ರೀತಿಯಿಂದ ಪಾಠ ಮಾಡುವ ಅವರ ಗುಣಕ್ಕೆ ಎಲ್ಲರೂ ಮಾರುಹೋಗಿದ್ದರು. ಕಾಲೋನಿಯ ಜನರು ಅವರಿಗೆ ಹೆಚ್ಚಿನ ಗೌರವ ನೀಡುತ್ತಿದ್ದರು. ಆದರೆ ಮುಗ್ಧ ಮನಸ್ಸಿನ ಮೀರಾ ಅವರಿಗೆ ಮುಂದಿನ ದಿನಗಳಲ್ಲಿ ಕಾದಿದ್ದ ಸಂಚಿನ ಬಗ್ಗೆ ಅರಿವಿರಲಿಲ್ಲ. ಅದೇ ಕಾಲೋನಿಯಲ್ಲಿ ಚೇತನ್ ಎಂಬ ಲಾರಿ ಚಾಲಕ ವಾಸಿಸುತ್ತಿದ್ದನು. ಅವನು ಸಹ ಅಲ್ಲಿನ ಒಂದು ಸಣ್ಣ ಕೋಣೆಯನ್ನು ಬಾಡಿಗೆಗೆ ಪಡೆದಿದ್ದನು. ಆದರೆ ಚೇತನ್ ಒಳ್ಳೆಯ ವ್ಯಕ್ತಿಯಾಗಿರಲಿಲ್ಲ. ಅವನ ಸ್ವಭಾವವು ಬಹಳ ವಿಕೃತವಾಗಿ ಮತ್ತು ಅಸಭ್ಯವಾಗಿತ್ತು. ಅವನಿಗೆ ಕಾಲೋನಿಯ ಮಹಿಳೆಯರನ್ನು ಕೆಟ್ಟ ದೃಷ್ಟಿಯಿಂದ ನೋಡುವುದು ಮತ್ತು ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ಅಭ್ಯಾಸವಿತ್ತು. ಕೆಲವು ದಿನಗಳ ನಂತರ ಚೇತನ್ ಕೆಟ್ಟ ದೃಷ್ಟಿ ಶಿಕ್ಷಕಿ ಮೀರಾ ಅವರ ಮೇಲೆ ಬೀಳಲು ಆರಂಭವಾಯಿತು. ಮೀರಾ ಅವರು ಪ್ರತಿದಿನ ಬೆಳಗ್ಗೆ ಶಾಲೆಗೆ ಹೋಗುವಾಗ ಚೇತನ್ ದೂರದಿಂದಲೇ ಅವರನ್ನು ಗಮನಿಸುತ್ತಿದ್ದನು. ಅವರನ್ನು ಹೇಗಾದರೂ ಮಾಡಿ ತನ್ನ ವಶಕ್ಕೆ ಪಡೆಯಬೇಕೆಂಬ ಕೆಟ್ಟ ಆಲೋಚನೆಗಳು ಅವನ ವಿಕೃತ ಮನಸ್ಸಿನಲ್ಲಿ ದಿನದಿಂದ ದಿನಕ್ಕೆ ಬೆಳೆಯತೊಡಗಿದವು. ಅದೇ ಕಾಲೋನಿಯಲ್ಲಿ ಕಿರಣ್ ಎಂಬ ಮತ್ತೊಬ್ಬ ಲಾರಿ ಚಾಲಕನಿದ್ದನು. ಕಿರಣ್ ಮತ್ತು ಚೇತನ್ ಆತ್ಮೀಯ ಗೆಳೆಯರಾಗಿದ್ದರು. ಇವರಿಬ್ಬರು ಪ್ರತಿದಿನ ಒಟ್ಟಿಗೆ ಕುಳಿತು ಮದ್ಯಪಾನ ಮಾಡುತ್ತಾ ವಿಕೃತ ಯೋಜನೆಗಳನ್ನು ರೂಪಿಸುತ್ತಿದ್ದರು. ಮುಂದಿನ ದಿನಗಳಲ್ಲಿ ಇವರಿಬ್ಬರೂ ಸೇರಿ ಆ ಶಿಕ್ಷಕಿಯ ಜೀವನದ ಜೊತೆ ಆಟವಾಡಲು ಭಯಾನಕ ಸಂಚು ರೂಪಿಸಿದರು. ಈ ಅಪಾಯದ ಬಗ್ಗೆ ಮೀರಾ ಅವರಿಗಾಗಲಿ ಅಥವಾ ಕಾಲೋನಿಯ ಜನರಿಗಾಗಲಿ ಕಿಂಚಿತ್ತೂ ಸುಳಿವು ಇರಲಿಲ್ಲ. ದಿನಗಳು ಕಳೆಯುತ್ತಾ ಹೋದವು. ಜನವರಿ 28, 2026ರ ರಾತ್ರಿ ಸುಮಾರು 9 ಗಂಟೆಯ ಸಮಯ. ಚೇತನ್ ತನ್ನ ಲಾರಿಯೊಂದಿಗೆ ಕಾಲೋನಿಯ ಹತ್ತಿರ ಬರುತ್ತಿದ್ದಾಗ ಅವನಿಗೆ ದಾರಿಯಲ್ಲಿ ಮೋಹಿನಿ ಎಂಬ ಮಹಿಳೆ ಕಾಣಿಸಿದಳು. ಮೋಹಿನಿ ಅಲ್ಲಿ ಯಾರನ್ನೋ ಕಾಯುತ್ತಾ ನಿಂತಿದ್ದಳು. ಅವಳನ್ನು ನೋಡಿದ ಚೇತನ್ ಲಾರಿಯನ್ನು ನಿಲ್ಲಿಸಿ ಅವಳ ಬಳಿ ಹೋದನು. ಇಷ್ಟು ರಾತ್ರಿಯಲ್ಲಿ ಇಲ್ಲಿ ಏನು ಮಾಡುತ್ತಿದ್ದೀಯಾ ಎಂದು ಕೇಳಿದನು. ಅದಕ್ಕೆ ಅವಳು ನನ್ನ ಗ್ರಾಹಕರಿಗಾಗಿ ಕಾಯುತ್ತಿದ್ದೇನೆ ಎಂದಳು. ಅವಳು ವೇಶ್ಯಾವಾಟಿಕೆ ಮಾಡುತ್ತಾಳೆ ಎಂದು ಚೇತನ್ಗೆ ಕೂಡಲೇ ಅರ್ಥವಾಯಿತು. ಇಂದು ನಿನಗೆ ಬೇರೆ ಗ್ರಾಹಕರು ಬೇಡ, ನನ್ನ ಜೊತೆ ಬಾ ಎಂದು ಹೇಳಿದನು. ಹಣದ ವ್ಯವಹಾರ ಕುದುರಿದ ನಂತರ ಮೋಹಿನಿ ಅವನ ಕೋಣೆಗೆ ಬರಲು ಒಪ್ಪಿಕೊಂಡಳು. ಚೇತನ್ ಅವಳನ್ನು ಲಾರಿಯಲ್ಲಿ ಕೂರಿಸಿಕೊಂಡು ತನ್ನ ಕೋಣೆಗೆ ಕರೆತಂದನು. ರೂಮಿಗೆ ಹೋದ ನಂತರ ಅವನು ತನ್ನ ಗೆಳೆಯ ಕಿರಣ್ಗೆ ಫೋನ್ ಮಾಡಿದನು. ಇಲ್ಲಿ ಒಬ್ಬಳು ಹುಡುಗಿ ಬಂದಿದ್ದಾಳೆ, ನೀನು ಕೂಡ ಬೇಗ ಬಾ ಎಂದು ಕರೆದನು. ಕಿರಣ್ ಬರುತ್ತಲೇ
ಚೇತನ್ ಅವನಿಗೆ ಹಣ ನೀಡಿ ಮದ್ಯ ತರಲು ಕಳುಹಿಸಿದನು. ಕಿರಣ್ ಮದ್ಯ ಮತ್ತು ತಿಂಡಿಗಳನ್ನು ಖರೀದಿಸಿ ತಂದನು. ನಂತರ ಅವರಿಬ್ಬರೂ ಆ ಕೋಣೆಯೊಳಗೆ ಕುಳಿತು ಮದ್ಯಪಾನ ಮಾಡಿ ಮೋಜು ಮಾಡತೊಡಗಿದರು. ಕೆಲವು ಸಮಯದ ನಂತರ ಕೆಲಸ ಮುಗಿಸಿ ಮೋಹಿನಿ ಹೊರಡಲು ಸಿದ್ಧಳಾದಳು. ಅವಳನ್ನು ಮನೆಗೆ ಬಿಡಲು ಕಿರಣ್ ಬೈಕ್ ಸಿದ್ಧಪಡಿಸಿದನು. ಆದರೆ ಇದನ್ನೆಲ್ಲ ಗಮನಿಸುತ್ತಿದ್ದ ಶಿಕ್ಷಕಿ ಮೀರಾ ಅವರಿಗೆ ಬಹಳ ಅಸಹ್ಯವಾಯಿತು. ಅವರು ಧೈರ್ಯ ಮಾಡಿ ಮುಂದೆ ಬಂದು ಆ ಇಬ್ಬರು ಚಾಲಕರನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ನೀವು ಕಾಲೋನಿಯ ವಾತಾವರಣವನ್ನು ಕೆಡಿಸುತ್ತಿದ್ದೀರಿ ಎಂದು ಜೋರಾಗಿ ಕಿರುಚಿದರು. ಗಲಾಟೆ ಕೇಳಿ ಪಕ್ಕದ ಮನೆಯವರೂ ಅಲ್ಲಿಗೆ ಬಂದರು. ಎಲ್ಲರ ಮುಂದೆ ಮೀರಾ ಅವರು ಇವರ ಕೆಟ್ಟ ಕೃತ್ಯಗಳನ್ನು ಬಯಲು ಮಾಡಿದರು. ಕೋಪದಲ್ಲಿ ಮೀರಾ ಅವರು ಮೋಹಿನಿಗೆ ಮತ್ತು ಚೇತನ್ಗೆ ಕಪಾಳಮೋಕ್ಷ ಮಾಡಿದರು. ಇದರಿಂದ ಅವಮಾನಿತನಾದ ಚೇತನ್ ಮೀರಾ ಅವರಿಗೆ ಪ್ರಾಣ ಬೆದರಿಕೆ ಹಾಕಿದನು. ನಿನ್ನನ್ನು ಒಂದು ದಿನ ಮನೆಯಿಂದಲೇ ಎತ್ತಿಕೊಂಡು ಹೋಗುತ್ತೇವೆ, ಆಗ ನಿನ್ನ ಗತಿ ಏನಾಗುತ್ತದೆ ನೋಡು ಎಂದು ಕಿರುಚಿದನು. ನೆರೆಹೊರೆಯವರು ಸೇರಿ ಜಗಳ ಬಿಡಿಸಿದರು. ಈ ಘಟನೆಯ ನಂತರ ಕಾಲೋನಿಯವರು ಅವರಿಬ್ಬರನ್ನು ಅಲ್ಲಿಂದ ಹೊರಹಾಕಿದರು. ಆದರೆ ಚೇತನ್ ಮತ್ತು ಕಿರಣ್ ಈ ಅವಮಾನವನ್ನು ಮರೆಯಲಿಲ್ಲ. ಅವರು ಮೀರಾ ಅವರ ಮೇಲೆ ಹಗೆ ತೀರಿಸಿಕೊಳ್ಳಲು ಹೊಂಚು ಹಾಕುತ್ತಿದ್ದರು. ಮೀರಾ ಅವರು ಯಾವಾಗ ಶಾಲೆಗೆ ಹೋಗುತ್ತಾರೆ, ಯಾವಾಗ ಬರುತ್ತಾರೆ ಎಂದು ದೂರದಿಂದಲೇ ಗಮನಿಸುತ್ತಿದ್ದರು. ದಿನಗಳು ಕಳೆದವು. ಹೋಳಿ ಹಬ್ಬದ ಸಂದರ್ಭದಲ್ಲಿ ಮೀರಾ ಅವರ ತಾಯಿ ಸಾವಿತ್ರಮ್ಮ ಫೋನ್ ಮಾಡಿ, ಆರೋಗ್ಯ ಸರಿಯಿಲ್ಲ, ನೀನು ಊರಿಗೆ ಬಾ ಎಂದು ಕರೆದರು. ಮಗನನ್ನು ನೋಡುವ ಆಸೆಯಿಂದ ಮೀರಾ ಅವರು ಊರಿಗೆ ಹೋಗಲು ನಿರ್ಧರಿಸಿದರು. ಮಾರನೇ ದಿನ ಬೆಳಗ್ಗೆ 11 ಗಂಟೆಗೆ ಮೀರಾ ಅವರು ಬಸ್ ನಿಲ್ದಾಣಕ್ಕೆ ಹೋದರು. ಇದನ್ನು ಗಮನಿಸಿದ ಕಿರಣ್ ಕೂಡಲೇ ಚೇತನ್ಗೆ ಫೋನ್ ಮಾಡಿದನು. ಇಂದು ಅವಳು ಊರಿಗೆ ಹೋಗುತ್ತಿದ್ದಾಳೆ, ನಮಗೆ ಇದುವೇ ಸರಿಯಾದ ಸಮಯ ಎಂದು ಹೇಳಿದನು. ಚೇತನ್ ಮತ್ತು ಕಿರಣ್ ಹೆಲ್ಮೆಟ್ ಧರಿಸಿ ಬೈಕ್ನಲ್ಲಿ ಮೀರಾ ಅವರು ಹತ್ತಿದ ಬಸ್ಸನ್ನು ಹಿಂಬಾಲಿಸಿದರು. ಸುಮಾರು 2 ಗಂಟೆಗಳ ಪ್ರಯಾಣದ ನಂತರ ಮೀರಾ ಅವರು ತಮ್ಮ ಹಳ್ಳಿಯ ಹತ್ತಿರದ ನಿಲ್ದಾಣದಲ್ಲಿ ಬಸ್ ಇಳಿದರು. ಅಲ್ಲಿಂದ ಹಳ್ಳಿಗೆ ಹೋಗಲು ಯಾವುದೇ ಆಟೋ ಇರಲಿಲ್ಲ. ಮೀರಾ ಅವರು ಕಾಲ್ನಡಿಗೆಯಲ್ಲಿ ಹೊರಟರು. ದಾರಿಯಲ್ಲಿ ಒಂದು ನಿರ್ಜನ ಪ್ರದೇಶ ಬಂದಾಗ ಚೇತನ್ ಮತ್ತು ಕಿರಣ್ ಬೈಕ್ ಅಡ್ಡಗಟ್ಟಿ ಮೀರಾ ಅವರನ್ನು ಬೆದರಿಸಿದರು. ಚೂಪಾದ ಆಯುಧವನ್ನು ತೋರಿಸಿ ಅವರ ಬಾಯಿ ಮುಚ್ಚಿಸಿ ಹತ್ತಿರದ ಹೊಲಕ್ಕೆ ಎಳೆದುಕೊಂಡು ಹೋದರು. ಅಲ್ಲಿ ಮೀರಾ ಅವರ ಕೈಕಾಲುಗಳನ್ನು ಕಟ್ಟಿಹಾಕಿ ಅವರ ಮೇಲೆ ಅತ್ಯಂತ ಕ್ರೂರವಾಗಿ ಮತ್ತು ಅಮಾನುಷವಾಗಿ ಹಲ್ಲೆ ನಡೆಸಿದರು. ನಂತರ ಅವರು ತಮ್ಮ ಇನ್ನೊಬ್ಬ ಗೆಳೆಯ ವಸಂತನಿಗೂ ಫೋನ್ ಮಾಡಿ ಅಲ್ಲಿಗೆ ಕರೆಸಿಕೊಂಡರು. ಮೂವರು ಸೇರಿ ಆ ಶಿಕ್ಷಕಿಯ ಮೇಲೆ ಪೈಶಾಚಿಕವಾಗಿ ವರ್ತಿಸಿದರು. ನಂತರ ಅವಳನ್ನು ಮುಂಬೈಗೆ ಕರೆದೊಯ್ದು ಮಾರಿಬಿಡಲು ಯೋಜನೆ ರೂಪಿಸಿದರು. ಅವರು ಮೀರಾ ಅವರನ್ನು ಕಾರಿನ ಕಡೆಗೆ ಎಳೆದುಕೊಂಡು ಹೋಗುತ್ತಿದ್ದಾಗ ಆ ಕಡೆಯಿಂದ ಬರುತ್ತಿದ್ದ ರೈತ ರಘುನಾಥ್ ಮತ್ತು ಅವರ ಗೆಳೆಯರು ಇದನ್ನು ಗಮನಿಸಿದರು. ಅವರಿಗೆ ಅನುಮಾನ ಬಂದು ಕೂಡಲೇ ಓಡಿ ಬಂದು ಆ ಮೂವರ ಮೇಲೆ ದಾಳಿ ಮಾಡಿದರು. ರೈತರು ಆ ಮೂವರು ಕಾಮುಕರನ್ನು ಹಿಡಿದು ಚೆನ್ನಾಗಿ ಥಳಿಸಿ ಪೊಲೀಸರಿಗೆ ಫೋನ್ ಮಾಡಿದರು. ಪೊಲೀಸರು ಸ್ಥಳಕ್ಕೆ ಬಂದು ಚೇತನ್, ಕಿರಣ್ ಮತ್ತು ವಸಂತನನ್ನು ಬಂಧಿಸಿದರು. ಮೀರಾ ಅವರನ್ನು ಕೂಡಲೇ ಆಸ್ಪತ್ರೆಗೆ ದಾಖಲಿಸಲಾಯಿತು. ಪೊಲೀಸ್ ವಿಚಾರಣೆಯಲ್ಲಿ ಆ ಮೂವರು ತಮ್ಮ ತಪ್ಪನ್ನು ಒಪ್ಪಿಕೊಂಡರು. ರೈತ ರಘುನಾಥ್ ಅವರ ಸಮಯಪ್ರಜ್ಞೆಯಿಂದ ಒಬ್ಬ ಅಮಾಯಕ ಮಹಿಳೆಯ ಪ್ರಾಣ ಉಳಿಯಿತು. ಸಮಾಜ ಇಂತಹ ವ್ಯಕ್ತಿಗಳನ್ನು ಕಂಡು ಹೆಮ್ಮೆ ಪಡಬೇಕು. ಸ್ನೇಹಿತರೆ, ಈ ಕಥೆಯ ಉದ್ದೇಶ ಸಮಾಜದಲ್ಲಿ ನಡೆಯುವ ಇಂತಹ ವಿಕೃತ ಘಟನೆಗಳ ಬಗ್ಗೆ ನಿಮಗೆ ಜಾಗೃತಿ ಮೂಡಿಸುವುದಾಗಿದೆ. ಮಹಿಳೆಯರು ಮತ್ತು ಸಾರ್ವಜನಿಕರು ಸದಾ ಎಚ್ಚರಿಕೆಯಿಂದ ಇರಬೇಕು. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.